ಸಂಗೊಳ್ಳಿ ರಾಯಣ್ಣನವರಿಗೆ, ವೀರ ಕೇಸರಿ ಅಮಟೂರು ಬಾಳಪ್ಪನವರಿಗೆ, ವೀರ ಶಿವರ ಭಟ್ಟರ ಯಲ್ಲಣ್ಣನವರಿಗೆ, ವೀರ ವಿರಾಜಿ ವೀರ ಸರ್ದಾರ್ ಮುರ್ಷಿದಪ್ಪನವರಿಗೆ, ವೀರ ಕೇಸರಿ ಅವರಾದ ಮುರ್ಷಿದಪ್ಪನವರಿಗೆ, ಬೆಚ್ಚಗತ್ತಿ ಬಸಪ್ಪ ನಾಯಕರಿಗೆ, ಪಂಚಮಸಾಲಿ भगवान बसवेश्वर महाराज की जय, जगन्माता कमादेवी माता की जय. ಇವತ್ತು ಅವರನ್ನ ಸ್ಮರಣೆ ಮಾಡಿಕೊಂಡು ಆ ತಾಯಿಯ ಸಂಸ್ಕಾರಕ್ಕೋಸ್ಕರವಾಗಿ ತ್ಯಾಗ ಬಲಿದಾನ ಮಾಡಿದ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ಸ್ಮರಣೆ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಿತ್ತೂರು ನಾಡಿನ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ರಾಷ್ಟ್ರಮಾತೆ ಕಿತ್ತೂರು ಚೆನ್ನಮ್ಮನವರ ಲಿಂಗೈಕ್ಯ ಸ್ಮರಣೋತ್ಸವಕ್ಕೆ ಜಂಟಿ ಆಶ್ರಯದಲ್ಲಿ ಪ್ರತಿ ವರ್ಷ ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಯಾತ್ರೆಯಿಂದ ಅತ್ಯಂತ ಅರ್ಥಪೂರ್ವ ನಾವೆಲ್ಲರೂ ಆಚರಣೆ ಮಾಡ್ತಿದ್ದೇವೆ. ಆ ಪ್ರಕಾರವಾಗಿ ಈ ವರ್ಷ ಈಗಾಗಲೇ ಚೆನ್ನಮ್ಮನ ಜನ್ಮಸ್ಥಳ ಕಾಕಿಯಿಂದ ಆರಂಭವಾಗಿರ್ತಕ್ಕಂಥ 5ನೇ ವರ್ಷದ ಲಿಂಗೈಕ್ಯ ಜ್ಯೋತಿ ಯಾತ್ರೆ ಇಂದು ಚೆನ್ನಮ್ಮನ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಈ ಭಾರತ ಮಾತೆಗೆ ಮೊದಲ ಸ್ವತಂತ್ರವನ್ನು ಕೊಟ್ಟಂಥ ಕಿತ್ತೂರಿಗೆ ಬಂದಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮನ್ನು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿದ ಕ್ರಿಯಾಶೀಲ ಹಿರಿಯ ಸರ್ಕಾರಿ ಅಧಿಕಾರಿಗಳಾಗಿರ್ತಕ್ಕಂಥ ಇವತ್ತು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರ್ತಕ್ಕಂಥ ಪ್ರಭಾವತಿ ಮೇಡಮ್ ಅವರು ಮಾಡಿಕೊಂಡು ಅವರೆಲ್ಲ ಸಿಬ್ಬಂದಿ ಬರ್ಕೊಂಡು ನಮ್ಮ ತಾಲೂಕಿನ ಅಧ್ಯಕ್ಷ ಟಿ.ಆರ್. ನಮ್ಮ ಸಮಾಜದ ವಿಧಾನ ಕಾರ್ಯದರ್ಶಿಗಳು ನಮ್ಮನ್ನು ಸ್ವಾಗತ ಮಾಡ್ತಕ್ಕಂಥ ಎಲ್ಲರಿಗೂ ದಾಸೋಹ ಮಾಡ್ತಕ್ಕಂಥ ತಾಯಿಯರು ನಮ್ಮ ಜಿಲ್ಲಾಧ್ಯಕ್ಷರು ತಿರುವಜೂರು, ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷರು ಕತ್ತಿರೋಡ ಜಾಮನಗೌಡರು, ನಮ್ಮ ಈ ಒಂದು ಸ್ಮರಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀ ಗೋಳಣ್ಣವರು, ಅನೇಕ ಸಮಾಜ ತಾಲೂಕು ಸಹಿತ ಮತ್ತೆ ವೇದಿಕೆ ಅಧ್ಯಕ್ಷ ಎಲ್ಲ ಸಾಮಗ್ರಿ ಕಿತ್ತೂರಿನ ನಾಡಿನ ಎಲ್ಲ ಪದಾಧಿಕಾರಿಗಳು ತಂಡ ನಮ್ಮ ರೈತಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಅನೇಕರು ಮಂಗಳೂರಿನ ಅನೇಕರು ಬಂದರೆ ನಮ್ಮೆಲ್ಲರಿಗೂ ಈ ವರ್ಷ ವಿಶೇಷವಾಗಿ ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಯಾತ್ರೆಯಿಂದ ನಮ್ಮ ಕಿತ್ತೂರು ನಾಡಿನ ಜನತೆ ಅತ್ಯಂತ ಅರ್ಥಪೂರ್ಣವಾಗಿ ಸ್ವಾಗತ ಮಾಡಿದ್ದೀವಿ. ಈ ವರ್ಷ ಚೆನ್ನಮ್ಮನ ವಿಜಯೋತ್ಸವ ಕಾರ್ಯಕ್ರಮವೂ ಅಷ್ಟೇ ಅದ್ದೂರಿಯಾಗಿ ಸರ್ಕಾರದ ಸಹ ಈ ಭಾಗದ ಜನಪರ ಶಾಸಕರಾಗಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರು, ವಡೀಚರ್ ಪಾಟೀಲ್ರು, ಪ್ರಭಾವತಿ ಎಲ್ಲರೂ ಕೂಡಿ ಬಹಳಷ್ಟು ಅರ್ಥಪೂರ್ಣ ಆಚರಣೆ ಮಾಡಿದ್ವಿ. ಹಾಗಾಗಿ ನಮಗೆಲ್ಲ ಸಂತೋಷ. ಅದರೊಂದಿಗೆ ಚೆನ್ನಮ್ಮನ ಲಿಂಗೈಕ್ಯ ಸ್ಮರಣೋತ್ಸವವು ಸಹ ಸರ್ಕಾರವು ಸಹ ಅತ್ಯಂತ ಅರ್ಥಪೂರ್ಣ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರ ಮೇಲೆ ಸಹ ಬಹಳ ಜವಾಬ್ದಾರಿ ಇದೆ. ಹಿಂದೆ ಬೈಲಹೊಂಗಲದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಶಾಸಕರ ಸಂದರ್ಭದಲ್ಲಿ ಚೆನ್ನಮ್ಮನ ಸ್ಮರಣೋತ್ಸವವನ್ನು ಸರ್ಕಾರದಿಂದ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಿತ್ಯ ಹೋಯಿತು. ಹಾಗಾಗಿ ಸರ್ಕಾರದ ಮಾಡ್ತಾ ಬಿಟ್ಟಿರ್ಬೇಕು. ನಾವು ಸಮಾಜದಿಂದ 2009 ವರ್ಷ ಮಾಡ್ತಿದ್ವಿ. ಹಾಗಾಗಿ ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು 2022ನೇ ಇಸವಿಯಿಂದ ಅದಕ್ಕೆ ಹೊಸ ಅರ್ಥ ಕೊಟ್ಟು ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಯಾತ್ರೆಯನ್ನು ಕಾಪಿನಿಂದ ತರುವುದಕ್ಕಾಗಿ ಚೆನ್ನಮ್ಮನ 197ನೇ ಸ್ಮರಣೋತ್ಸವ ಇವತ್ತು ನಾವೆಲ್ಲ ಅತ್ಯಂತ ಅರ್ಥಪೂರ್ಣ ಆಚರಣೆ ಮಾಡಿದ್ವಿ. ಈ ಮೂಲಕವಾಗಿ ನಮ್ಮೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಪ್ಪ ಅಂದರೆ ಈಗಾಗಲೇ ಚೆನ್ನಮ್ಮನ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಕಿತ್ತೂರು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಗೊಂಡಿದೆ. ಹಾಗಾದರೆ ಬೈಲಹೊಂಗಲದ ಚೆನ್ನಮ್ಮನ ಲಿಂಗೈಕ್ಯ ಸ್ಥಳವು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಗೊಳ್ಳುತ್ತಾ ಇದೆ. ಹಾಗಾಗಿ ಚೆನ್ನಮ್ಮನ ಜನ್ಮಸ್ಥಳ ಅಭಿವೃದ್ಧಿಗೊಳ್ಳುವಂಥ ಬಹಳ ದೊಡ್ಡ ಅಪೇಕ್ಷೆ ನಾಡಿನ ಜನರಿಗಿದೆ. ಆ ಬಗ್ಗೆಯೂ ಸರ್ಕಾರ ಗಮನವನ್ನು ಕೊಡಲಿ ಮತ್ತು ಚೆನ್ನಮ್ಮನ ರಾಷ್ಟ್ರೀಯ ಸ್ಮಾರಕ ಮಾಡಬೇಕಂತ ಈಗಾಗಲೇ ಗೌರ್ಮೆಂಟ್ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅದನ್ನು ಘೋಷಣೆ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಿ ನಾವು ಮೂಲಕವಾಗಿ ಮುಂದಿನ ವರ್ಷ ನಾವು ಸಮಾಜವನ್ನು ಮಾಡುವಂಥ ಲಿಂಗೈಕ್ಯ ಜ್ಯೋತಿ ಯಾತ್ರೆ ಸರ್ಕಾರವು ಇಂದು ಮಾಡುವ ಹಾಗೆ ಕ್ರಮ ಕೈಗೊಳ್ಳಬೇಕೆನ್ನುವಂಥ ಒತ್ತಾಸನೆ ಮಾಡ್ತಾ ಈ ವರ್ಷ ಅತ್ಯಂತ ಅರ್ಥಪೂರ್ಣವಾಗಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ 15 ತಾಲೂಕಿನ ಅಧ್ಯಕ್ಷರು ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಯಾತ್ರೆಯನ್ನು ಆ ತಾಲೂಕಿನ ಶಕ್ತಿ ಸ್ಥಳದ ಎಲ್ಲರೂ ತಂದಾರೆ. ಎಲ್ಲ ತಾಲೂಕಿನ ಅಧ್ಯಕ್ಷರು ಜ್ಯೋತಿ ಹೊತ್ಕೊಂಡು ಇವತ್ತು ಕಿತ್ತೂರಿಗೆ ಬಂದರೆ ಬೈಲಹೊಂಗಲಕ್ಕೆ ಮಂಗಳಗೊಳಿಸ್ತಾ ಇದ್ದಾರೆ. ಇನ್ಮೇಲೆ ಪ್ರತಿ ವರ್ಷ ಕೇವಲ ಬೈಲಹೊಂಗಲದಿಂದ ಕಾಕದಿಂದ ಮಾತ್ರ ಜ್ಯೋತಿ ಬರೋಕ್ಕಾಗಲ್ಲ ಬೇಡ, ಎಲ್ಲ ತಾಲೂಕಿಗೂ ಜ್ಯೋತಿ ಬರಬೇಕು ಅಂತ ಹೊಸ ಕಾರ್ಯಕ್ರಮ ಈ ವರ್ಷ ಮಾಡಿದೆ. ಮುಂದಿನ ವರ್ಷ ಚೆನ್ನಮ್ಮನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಕಾರವಾರ ಜಿಲ್ಲೆ ಆಗಿರ್ಬೋದು, ಧಾರವಾಡ ಜಿಲ್ಲೆ, ಅಖಂಡ ಧಾರವಾಡ ಜಿಲ್ಲೆ, ಚಿಕ್ಕಮ್ಮನ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಜಿಲ್ಲೆಗಳು ಮುಂದಿನ ವರ್ಷ ಧಾರವಾಡ ಜಿಲ್ಲೆ ಎಲ್ಲ ತಾಲೂಕಿಗೂ ಚೆನ್ನಮ್ಮನ ಜ್ಯೋತಿ ತರುವ ಹಾಗೆ ಎಲ್ಲರೂ ವ್ಯವಸ್ಥೆಯನ್ನು ಮಾಡೋಣ.
ಎಲ್ಲರ ಸಹಕಾರ ಇರಲಿ ಅನ್ನೋದು ಮಾತ್ರ ಇನ್ನಷ್ಟು ಅಭಿವೃದ್ಧಿಗೊಳ್ಳುತ್ತಿದ್ದವರೆಗೆ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಆ ಕೊಡು ತಾಯಿ ಚೆನ್ನಮ್ಮ ಮೀಸಲಾತಿ ಅನ್ನುವಂಥ ವರವನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಕಡೆಗೆ ನಾವೆಲ್ಲರೂ ಗಟ್ಟಿಯಾಗಿ ನೋಡೋಣ ಅಂತ ಹೇಳ್ತಾ ಈ ಒಂದು ರದ್ದಿನ ಯೋಗ್ಯ ಸ್ವಾಗತ ಮಾಡಿದ ಕಿತ್ತೂರು ಧಾರಕಟ್ಟರು ಮತ್ತು ಪ್ರಾಧಿಕಾರದ ಎಲ್ಲ ಆಯ್ಕೆ ಮಾಡಿಕೊಂಡು ಎಲ್ಲ ಸಿಬ್ಬಂದಿಗಳಿಗೂ ಮತ್ತೊಮ್ಮೆ ಶ್ರೀಪೀಠದ ವತಿಯಿಂದ ನಮ್ಮ ಸ್ವರ್ಣೋತ್ಸವ ವತಿಯಿಂದ ಧನ್ಯವಾದ ಸೇವೆ ಮಾಡಿ ಕ್ಷಮಿಸಿ. भगवान बसवेश्वर महाराज की जय। बोलो राष्ट्रमाते कित्तूराणी ಚೆನ್ನಮ್ಮ माता की जय। जय पंचमशाली जय पंचमशाली ಶಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಜಯವಾಗಲಿ, ಬಾಳಪ್ಪನವರಿಗೆ ಜಯವಾಗಲಿ, ಜಗತಿ ಬಸಪ್ಪ ನಾಯಕರಿಗೆ ಜಯವಾಗಲಿ, ಗುರುಸಿದ್ದಪ್ಪನವರಿಗೆ ಜಯವಾಗಲಿ, ಹೋರಾದಿ ಗುರುಸಿದ್ದಪ್ಪನವರಿಗೆ ಜಯವಾಗಲಿ, ಬಂಡಾರ ಎಳ್ಳಣ್ಣವರಿಗೆ ಜಯವಾಗಲಿ, ಜಯ ಪಂಚಮಶಾಲಿ ಜಯ ಪಂಚಮಶಾಲಿ, ಶಂಭೋ ಹರ ಹರ ಮಹಾದೇವ್, ಶಂಭೋ ಹರ ಹರ ಮಹಾದೇವ್. ಬಂತನೋದು ನನಗೆ